ಹರಾಜು ಪ್ರಕ್ರಿಯೆಯ ಸಮಯ ನಿಗದಿ ಬದಲಾವಣೆ, ಗೊಂದಲ ಸೃಷ್ಟಿಸಿದ ಅಧಿಕಾರಿಗಳ ನಿರ್ಧಾರ, ಮಾರುಕಟ್ಟೆಯಲ್ಲಿ ಹೈಡ್ರಾಮಾ ಸೃಷ್ಟಿ. ನಾಯಿಯ ಮೇಲೆ ಹರಿದ ಬಸ್, ಚಾಲಕನ ಮೇಲೆ ಹಲ್ಲೆ, ಪೊಲೀಸ್ ಪೇದೆ ವಿರುದ್ಧ ಪ್ರಕರಣ ದಾಖಲು. ಸಿಡಿದ ನಾಡಬಾಂಬ್ನಂತಿರುವ ಸ್ಫೋಟಕ ವಸ್ತು, ಕುರಿಗಳ ಸಾವು, ಕೂದಲೆಳೆ ಅಂತರದಲ್ಲಿ ಕುರಿಗಾಹಿ ಪಾರು. ಲಾರಿ ಚಾಲಕನ ನಿರ್ಲಕ್ಷ್ಯ, ನಜ್ಜುಗುಜ್ಜಾದ ದ್ವಿಚಕ್ರ ವಾಹನ, ಪ್ರಾಣಾಪಾಯದಿಂದ ಪಾರಾದ ಸವಾರ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಕೊಯ್ಲು ಮಾಡಿ ಮಾರನೇ ದಿನ ಬೆಳಗ್ಗೆ 8 ಗಂಟೆಗೆ ಮಾರುಕಟ್ಟೆಗೆ ತಂದು ಮಾರಾಟ ಮಾಡುವುದು ವಾಡಿಕೆ. ವರ್ತಕರಿಗೆ ತಕ್ಕಂತೆ ಎಪಿಎಂಸಿ ಆಡಳಿತ ಮಂಡಳಿ ತೆಗೆದುಕೊಂಡ ಅದೊಂದು ತೀರ್ಮಾನ ರೈತರು ಹಾಗೂ ವರ್ತಕರ ನಡುವೆ ಗೊಂದಲ ಸೃಷ್ಟಿಸಿ ಮಾರುಕಟ್ಟೆಯಲ್ಲಿ ಹೈ ಡ್ರಾಮಾವೇ ನಡೆಯುವಂತೆ ಮಾಡಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ವ್ಯಾಪಾರ ವಹಿವಾಟು ನೆಲೆಸಿ ವರ್ತಕರೊಂದಿಗೆ ವಾಗ್ವಾದಕ್ಕೆ ಇಳಿದಿರುವ ರೈತರು ಹಾಗೂ ವರ್ತಕರ ನಡುವೆ ತಂದಿಕ್ಕಿ ತಮಾಷೆ ನೋಡುತ್ತಿರುವ ಎಪಿಎಂಸಿ ಆಡಳಿತ ಮಂಡಳಿ. ಈ ದೃಶ್ಯಗಳು ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ರೈತ ಹೂ ಹಣ್ಣು ಬೆಳೆಯೋದರ ಜೊತೆಗೆ ತರಹೇವಾರಿ ತರಕಾರಿ ಬೆಳೆಯೋದ್ರಲ್ಲೂ ಎತ್ತಿದ ಕೈ. ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಮಳೆ ಇಲ್ಲದೆ ನೀರಿಗೆ ಹಾಹಾಕಾರ ಎದ್ದಿದೆ. ಅಂತರ್ಜಲದ ಮಟ್ಟ ಕುಸಿದು ಸಾವಿರಾರು ಅಡಿ ಬೋರ್ವೆಲ್ ಕೊರೆದರೂ ಸಹ ಹನಿ ನೀರು ಸಿಗ್ತಾ ಇಲ್ಲ. ಅದೆಷ್ಟೋ ರೈತರು ಬೋರ್ವೆಲ್ ಕೊರೆಸಲು ಮಾಡಿರುವ ಸಾಲ ತೀರಿಸಲು ಆಗದೆ ಊರು ಬಿಟ್ಟು ಪಟ್ಟಣ ಸೇರಿಕೊಂಡಿದ್ದಾರೆ. ಅಳಿತು ಉಳಿದು ರೈತರು ಅಲ್ಪ ಸ್ವಲ್ಪ ಬರುವ ನೀರನ್ನ ಬಳಸಿ ತರಕಾರಿ ಬೆಳೆದು ರಾಜ್ಯ ಹೊರ ರಾಜ್ಯಗಳಿಗೆ ಸರಬರಾಜು ಮಾಡ್ತಾ ಇದ್ದಾರೆ. ಬಂದ ಬೆಳೆಯನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಕೊಯ್ಲು ಮಾಡಿ ಮಾರನೇ ದಿನ ಬೆಳಗ್ಗೆ 8 ಗಂಟೆಗೆ ಮಾರುಕಟ್ಟೆಗೆ ತಂದು ಮಾರಾಟ ಮಾಡುವುದು ವಾಡಿಕೆ. ಎಪಿಎಂಸಿ ಮಾರುಕಟ್ಟೆ ಆಡಳಿತ ಮಂಡಳಿ ವರ್ತಕರಿಗೆ ಅನುಗುಣವಾಗಿ ಹರಾಜು ಸಮಯವನ್ನ 8 ಗಂಟೆಯಿಂದ 11 ಗಂಟೆಗೆ ಏರಿಸಿ ರೈತರಿಗೆ ಗೊಂದಲ ಸೃಷ್ಟಿ ಮಾಡಿದ್ದು, ಬೆಳಗ್ಗೆ ವಹಿವಾಟು ನಿಲ್ಲಿಸುವಂತೆ ರೈತರಿಗೆ ವರ್ತಕರು ಆವಾಜ್ ಹಾಕಿದ್ರು. ಆದರೆ ಎಂಎಂಟಿವಿ ಕ್ಯಾಮೆರಾ ಕಂಡು ಅಲ್ಲಿಂದ ಎಸ್ಕೇಪ್ ಆದ್ರು. ಸಮಯ ಬದಲಾವಣೆಯಿಂದ ರೈತರಿಗೂ ಸಂಕಷ್ಟ, ಚಿಲ್ಲರೆ ವ್ಯಾಪಾರಿಗಳಿಗೂ ಸಂಕಷ್ಟ ಎಂದು ಎಪಿಎಂಸಿಯ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲಿಂದಣ್ಣ? ಸಾಧನಹಳ್ಳಿಯಿಂದ. ರೈತರಾ? ಹೌದು ಸರ್, ರೈತರು. ಹೇಳಿ ಏನಾಗ್ತಿದೆ ಸರ್? ನಾವು ಬೆಳಗ್ಗೆ 6 ಗಂಟೆಗೆ ಬಂದು ಹಿಂದಿನ ದಿನ ಕಿತ್ತಿರ್ತೀವಿ ತರಕಾರಿ ಎಲ್ಲನೂ ತಂದು ಬೆಳಗ್ಗೆ ಹಾಕೊಂಡು ಮಾರ್ಕೊಂಡು ಹೋಗ್ತಾ ಇದ್ವಿ. ಕರೆಂಟು ಒಂದೊಂದು ದಿನ 10 ಗಂಟೆ ಕೊಡ್ತಾರೆ, ಒಂದಿನ 11 ಗಂಟೆ ಕೊಡ್ತಾರೆ, ಒಂದಿನ 3 ಗಂಟೆ ಕೊಡ್ತಾರೆ, ಬೆಳಗ್ಗೆ 9 ಗಂಟೆ ಕೊಡ್ತಾರೆ. ಎಲ್ಲ ಟೈಮ್ಗೂ ಅಡ್ಜಸ್ಟ್ ಮಾಡಿಕೊಂಡು ಬಂದು ನಾವು ಇಷ್ಟೆಲ್ಲ ಕಷ್ಟಪಟ್ಟು ತಂದಾಕಿದ್ರೆ ಇಲ್ಲಿ ಮಾರಬಾರ್ದು. 11 ಗಂಟೆಗೆ ಬಂದ್ರೆ ಅಂದರೆ 11 ಗಂಟೆಗೆ ಬಿಸಿಲಲ್ಲಿ ಯಾರು ಬಂದಿರ್ತಾರೆ? 11 ಗಂಟೆಗೆ ಆಗಲಿ 11 ಗಂಟೆಗೆ ಬಿಸಿಲು ಟೈಮಲ್ಲಿ ಬಂದು ಇವಾಗ ಕೆಲಸ ಕಾರ್ಯಕ್ಕೆ ಹೋಗೋರು ಇರ್ತಾರೆ, ಇನ್ನೊಂದು ಮತ್ತೊಂದು ಹೋಗೋರು ಇರ್ತಾರೆ. ಒಂದು ಮೂಟೆಗೆ ಸಿಗುತ್ತೆ, ಒಂದು ಮೂಟೆ ತಂದು ಇಲ್ಲಿ ಹಾಕ್ಬಿಟ್ಟು ಹೋಗಿರ್ತೀವಿ, ಯಾರೋ ಒಂದು ಮಾರ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವಾಗ 11 ಗಂಟೆಗೆ ಅಂದ್ರೆ ಕೆಲಸ ಕಾರ್ಯಗಳು ಬಿಟ್ಟು ಇಲ್ಲಿ ಬಂದು ಇದು ಮಾಡ್ಕೊಂಡು ರೈತರಿಗೆ ಹೇಳಿಲ್ಲ. ರೈತರನ್ನ ಮೀಟಿಂಗ್ ಕರೆದಿಲ್ಲ, ರೈತರನ್ನ ಮೀಟಿಂಗ್ ಕರೆದಿಲ್ಲ, ಇನ್ನೊಂದು ಮಾಡಿಲ್ಲ, ರೈತರಿಗೆ ಒಂದು ಇನ್ಫಾರ್ಮೇಶನ್ ಏನು ಮಾಡಿದಿಲ್ಲ. ಅವರಷ್ಟು ಅವ್ರು ಇದು ಮಾಡ್ಕೊಂಡು ಅನೌನ್ಸ್ಮೆಂಟ್ ಮಾತ್ರ ಒಂದು ವಾರದಿಂದ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ರೈತರನ್ನ ಯಾರನ್ನ ಕರೆದು ಮೀಟಿಂಗ್ ಮಾಡಿದಾರಾ? ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಅಂತ ಏನಾದ್ರು ರೈತರು ಇವಾಗ ಎಷ್ಟು ಲಾಸ್ ಆಗ್ತಾ ಇದ್ದಾರೆ. ಏನೋ ಬೆಳಿಗ್ಗೆ ಹೊತ್ತು ಬರ್ತಾರೆ, ಯಾರೋ ಒಂದು 4 kg ತಗೊಂಡು ಹೋಗೋರು, ಮಾರ್ಕೊಳ್ಳೋರು, ಇವಾಗ ಎಲ್ಲರೂ 11 ಗಂಟೆಗೆ ಬಂದ್ರೆ ಆಫೀಸ್ಗೆ ಹೋಗೋರು, ಇನ್ನೊಬ್ರು ಮತ್ತೊಬ್ರು ಎಲ್ಲರೂ ಹೊರಟೋಗಿರ್ತಾರೆ. ಯಾರು ಇರ್ತಾರೆ ಇಲ್ಲಿ ಮಾರ್ಕೆಟಲ್ಲಿ? ಈಗ ಬಂದು ಏನ್ ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾರದು ಸರ್? ಹೇಳ್ತಾರದು ಯಾರು? ವರ್ತಕರ? ಎಪಿಎಂಸಿ ಅವರಿಗೆ. ಅವ್ರು ಸುಮ್ಮನೆ ಅವ್ರ ಪಾಡ್ಗೆ ಅಲ್ಲ, ವರ್ತಕರು ಬಂದು ಮಾರಬೇಡ ಅಂತ ಹೇಳ್ತಾ ಇದಾರೆ. ಅಂದ್ರೆ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ಬೇರೆ ಕಡೆ ಬೇರೆ ಬಿಸ್ನೆಸ್ ಇರುತ್ತೆ. ಇವಾಗ ಟೊಮಾಟೊ ಮಾತ್ರ ಬೆಳಿಗ್ಗೆ ಮಾರ್ಬೋದು, ಏನೋ ಊರ್ ಮಾರ್ಕೆಟ್ ಮಾತ್ರ ಬೆಳಿಗ್ಗೆ ಮಾರ್ಬೋದು, ಇದನ್ನ ಮಾತ್ರ ಇವಾಗ ಮಾರಬಾರ್ದು. ಯಾಕೆ ಮಾರಬಾರ್ದು ತರಕಾರಿ? ಹಾಗಾದ್ರೆ ಇವಾಗ ಟೊಮಾಟೊ ಆದ್ರೆ ಬೆಳಿಗ್ಗೆ 6 ಗಂಟೆ 7 ಗಂಟೆಯಿಂದ ನಾವು 9 ಗಂಟೆವರೆಗೂ ಮಾರ್ಬೋದು. ಹೂವು ಮಾತ್ರ ಬೆಳಿಗ್ಗೆ ಮಾರ್ಬೋದು, ತರಕಾರಿ ಯಾಕೆ ಮಾರಬಾರ್ದು? ಅಂದ್ರೆ ಅವ್ರು ಬೇರೆ ಬಿಸ್ನೆಸ್ ಬಿಸ್ನೆಸ್ ಇರೋದ್ರಿಂದಾನೇ ಆ ಅಂಗಡಿಗಳವರು ಇದನ್ನ ಮಾಡ್ಬೇಡ್ರಿ ಅಂತಾನೆ ಹೇಳ್ತಾರೆ. ಟೋಟಲ್ ಆಗಿ ವರ್ತಕರಿಗೆಲ್ಲನೂ ಲಾಭನೇ, ಹೆಂಗಿದ್ರು ಅವ್ರಿಗೆ ಇದಾಗುತ್ತೆ, ಅವ್ರಿಗೆ ಬರೋ ಕಮಿಷನ್ ಬರುತ್ತೆ. ಅನ್ಯಾಯ ಆಗ್ತಾ ಇರೋದು ನಮ್ಮ ರೈತರಿಗೆ ಏನ್ ಸಿಗ್ತಾ ಇದೆ? ಇವಾಗ 11 ಗಂಟೆಗೆ ಬಂದ್ರೆ ಎಲ್ಲ ಒಂದೇ ಕಡೆ ಬಂದಾಗ ಯಾರೋ ಒಬ್ರು ಬರ್ತಾನೆ 3 ರೂಪಾಯಿ ಕೇಳ್ತಾನೆ, ಇನ್ನೊಬ್ರು ಬರ್ತಾನೆ ಬೇಡಣ 2.5ಗೆ ಕೊಡು ಅಂತಾನೆ.
ಲಾಸ್ ಆಗ್ತಿರೋದು ರೈತರೇ, ಲಾಸ್ ಆಗ್ತಾ ಇರೋದು ರೈತರೇ. ಅವರ ವೈಯಕ್ತಿಕ ಉದ್ದೇಶದಿಂದ ರೈತನ ಬಲಿ ಮಾಡ್ತಾರೆ. ಇವಾಗ ಬೆಳಿಗ್ಗೆ ಬಂದಿರೋರು 11 ಗಂಟೆಗೆ ಬಂದವರು ತಗೊಂಡೋಗಿ ಟೌನಲ್ಲಿ ಎಲ್ಲಿ ಮಾಡ್ತಾರೆ, ಅಷ್ಟೊತ್ತಿಗೆಲ್ಲ ಕೆಲಸಕ್ಕೆ ಅಧಿಕಾರಿಗಳೇ ಬಂದಿಲ್ವಲ್ಲ ರೈತರು. ಇವಾಗ ಬೆಳಿಗ್ಗೆ ಕರ್ಕೊಂಡು ಬಂದು 11 ಗಂಟೆವರೆಗೆ ಇಟ್ಕೊಂಡ್ರೆ ಅವ್ರಿಗೆ ಕೂಲಿ ಕೊಡೋರು ಯಾರು? ಬಾಡಿಗೆ ಇವಾಗ 500 ರೂಪಾಯಿಗೆ ಬರೋದು 1000 ರೂಪಾಯಿ ಅಲ್ಲ, ಈಗೇನು ಎತ್ತಿ ಅಂತ ಇದಾರಾ? ಯಾಕೆ ಮಾರಬಾರ್ದು? ಏನಾದ್ರು ಆರ್ಡರ್ ಇದೆಯಾ ನಮಗೆ? ತರಕಾರಿ ಅಂದ್ಮೇಲೆ ಬೆಳಿಗ್ಗೆ ಬಂದು 8 ಗಂಟೆಗೆ ತಗೊಂಡೋದ್ರೆ ಎಲ್ಲ ಕೂಲಿಯವರೆಲ್ಲ ಎಲ್ಲ ಇರ್ತಾರೆ, ಕೆಲಸ ಮಾಡೋರು. ನಾವ್ ಎತ್ಕೊಂಡು 11 ಗಂಟೆಗೆ ಹೋಗೋಷ್ಟೊತ್ತಿಗೆ ಎಲ್ಲ ಹೊರಟೋಗಿರ್ತಾರೆ. ನಾವೇನ್ ಯಾವಾಗ ಮಾರೋದು? ಆ ತರಕಾರಿ ಎಲ್ಲ ಇವಾಗ 5,000 ಎತ್ಕೊಂಡೋಗಿದ್ರೆ ಎಲ್ಲ ಲಾಸ್ ಆಗೋಗ್ತದೆ. ಎತ್ತಿ ಪಕ್ಕಕ್ಕೆ ಹಾಕ್ಬಿಡ್ತೀರಿ. ನಾವ್ ಮಾರೋದು ಯಾವಾಗ? ಅವರೆಲ್ಲ ಹೊರಟೋಗಿರ್ತಾರೆ. 8 ಗಂಟೆಗೆ ಹೋದ್ರೆ ಅವ್ರು ತಗೊಂಡೋಗಿ ಕೆಲ್ಸಗಳು ಮಾಡ್ಕೊಂಡು ತಿಂದು ಕೆಲ್ಸಕ್ಕೆ ಹೋಗ್ತಾರೆ. ನಾವ್ ಎತ್ಕೊಂಡಾಗ ಮನೆಗೆ ಹೊರಟೋಗಿ ಕೆಲ್ಸಕ್ಕೆ ಹೊರಟೋಗಿದ್ರು ನಾವ್ ಎತ್ಕೊಂಡಾಗ ಅದನ್ನ ಏನ್ ಮಾಡೋಣ? ಎದ್ದು ಪಕ್ಕಕ್ಕೆ ಬಿಸಾಕೋದು. ಇವಾಗ 5,000 ಲಾಸ್ ಆಗುತ್ತೆ. ಯಾರು ಕಟ್ಕೊಡ್ತಾರೆ ಸರ್ ನಮ್ಗೆ? ಇವಾಗ 8 ಗಂಟೆಗೆ ಹೋದ್ರೆ 9 ಗಂಟೆಗೆ ಹೋಗೋಷ್ಟೊತ್ತಿಗೆ ತಗೊಂಡೋಗಿ ಮಾರ್ಬೋದು. ಎಲ್ಲ ಹೊರಟೋದ್ಮೇಲೆ ನಾವೇನ್ ಮಾಡ್ಬೇಕು? ಇವಾಗ 11 ಗಂಟೆಗೆ ಇರ್ತಾರಂತೆ. 11 ಗಂಟೆಗೆ ಎತ್ಕೊಂಡು ಹೋಗೋಷ್ಟೊತ್ತಿಗೆ ಮಂಡಿಯವರು 11 ಗಂಟೆಗೆ ಎತ್ಕೊಂಡೋದ್ರೆ ಏನ್ ಮಾಡ್ಬೇಕು ನಾವು? 11 ಗಂಟೆಗೆ ಇಕ್ಕಿದ್ರೆ ಇವಾಗ ಹೋಗೋಷ್ಟೊತ್ತಿಗೆ ಎಲ್ಲ ಹೊರಟೋಗಿರ್ತಾರೆ. ನಾವ್ ಅದನ್ನ ಏನ್ ಮಾಡೋಣ? ಏನೋ ಗೊತ್ತಿಲ್ಲ, ಅವರೇ ಏನೋ ಮಾತಾಡ್ಕೊಂಡಿದ್ದಾರೆ. ರೈತರಿಗೆ, ಮಾರೋರ್ಗೆ ಇನ್ಯಾರು ತೊಂದರೆ ಆಗ್ತದೆ? ನಾವ್ ಎತ್ಕೊಂಡು ಹೋಗೋದು ನಮ್ಗೆ ಲಾಸ್ ಆಗುತ್ತೆ, ತಗೊಂಬರೋರ್ಗೆ ರೈತರಿಗೆ ಲಾಸ್ ಆಗುತ್ತೆ. ಇನ್ನು ವರ್ತಕರ ಅನುಕೂಲಕ್ಕಾಗಿ ಎಪಿಎಂಸಿ ಮಾರುಕಟ್ಟೆ ಆಡಳಿತ ಮಂಡಳಿ ಹರಾಜಿನ ಸಮಯ ಬದಲಾವಣೆ ಮಾಡಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ವರ್ತಕರ ಬೇರೆ ಬೇರೆ ವ್ಯವಹಾರಗಳನ್ನ ಮುಗಿಸಿ 11 ಗಂಟೆಗೆ ಬಿಡುವು ಮಾಡಿಕೊಂಡು ತರಕಾರಿ ವ್ಯಾಪಾರಕ್ಕೆ ಬಂದರೆ ರೈತ ತಂದಿರುವ ತರಕಾರಿ ಚೀಲದಲ್ಲಿಯೇ ಕೊಳೆತು ಹೋಗುತ್ತದೆ. ರೈತರ ಆರೋಪಕ್ಕೆ ಉತ್ತರಿಸಿರುವ ವರ್ತಕರು 1 ಮೂಟೆ 2 ಮೂಟೆ ತರಕಾರಿ ತರುವ ರೈತರು ಮಾತ್ರ ಗಲಾಟೆ ಮಾಡುತ್ತಿದ್ದು 20 ಮೂಟೆ 30 ಮೂಟೆ ತರಕಾರಿ ತರುವ ರೈತರು 11 ಗಂಟೆಗೆ ತರುತ್ತಾರೆ. ಹಾಗಾಗಿ ಎಲ್ಲಾ ರೈತರ ಅನುಕೂಲಕ್ಕಾಗಿ ನಾವು ಹರಾಜು ಸಮಯ ಬದಲಾಯಿಸುವಂತೆ ಎಪಿಎಂಸಿ ಆಡಳಿತ ಮಂಡಳಿಗೆ ಒತ್ತಾಯಿಸಿದ್ದೇವೆ ಎಂದಿದ್ದಾರೆ. ಅಣ್ಣ, ಯಾರ ಬೇಕಾಗಿ ಕರೆಕ್ಟ್ ಆಗಿರೋ ರೈತರು ಒಬ್ರು ಇದು ಮಾಡ್ತಾ ಇಲ್ಲ. 1 ಮೂಟೆ ಅರ್ಧ ಮೂಟೆವರು ಇದು ಮಾಡ್ತಾ ಇರ್ಬೋದು. ಎಲ್ಲ ರೈತರಿಗೂ 1 ಮೂಟೆವ್ರಿಗೆ, ಅರ್ಧ ಮೂಟೆವ್ರಿಗೆ, 20 ಮೂಟೆ ತರೋರಿಗೆ, 50 ಮೂಟೆ ತರೋರಿಗೂ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈಗ ಅನುಕೂಲ ನಾವು 11 ಗಂಟೆಗೆ ಮಾಡಿದ್ವಿ. ಬೆಳಗ್ಗೆ 8ರಿಂದ 9 ಗಂಟೆ 9:30ವರೆಗೂ ಟೊಮಾಟೊ ಮಾರ್ತೀವಿ. 9:30 ಆದಮೇಲೆ 10 ಗಂಟೆ ಆಗ್ತದೆ. ನಾವು ತಿಂಡಿ ಬಂದು ತಿನ್ಕೊಂಡು ಅವ್ರಿಗೆ ಟೊಮಾಟೊಗಳು ಪಟ್ಟಿಗಳು ಕೊಟ್ಟಷ್ಟೊತ್ತಿಗೆ 11 ಗಂಟೆ ಆಗೇ ಆಗುತ್ತೆ. 11 ಗಂಟೆ ನಂತರ ಚಾಲೂ ಮಾಡ್ತೀವಲ್ಲ. ಅಲ್ಲ, ಬೆಳಗ್ಗೆ 8 ಗಂಟೆಗೆ ಮಾರ್ತೀವಿ. ಇಲ್ಲ ಸರ್, ಎಲ್ಲ ಇದರಲ್ಲಿ ಎಲ್ಲ ರೈತರಂದ್ರೆ ಇವಾಗ ಟೊಮಾಟೊ ಬೆಳಗ್ಗೆನೆ ತರೋದು. ಒಟ್ಟಾರೆ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆ ಆಡಳಿತ ಮಂಡಳಿ ವರ್ತಕರು ಹಾಗೂ ರೈತರ ನಡುವೆ ಇರುವ ಹರಾಜು ಸಮಯದ ಗೊಂದಲವನ್ನ ನಿರ್ಮೂಲನೆ ಮಾಡಿ ಗ್ರಾಹಕರಿಗೆ ತೊಂದರೆ ಆಗದಂತೆ ನೋಡುತ್ತಾ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಾಕುನಾಯಿ ಸಾವಿಗೆ ಕಾರಣರಾಗಿದ್ದಾರೆಂದು ಖಾಸಗಿ ಬಸ್ ಚಾಲಕನ ಮೇಲೆ ಪೊಲೀಸ್ ಪೇದೆಯೊಬ್ಬರು ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಹೀಗೆ ಪೊಲೀಸ್ ಪೇದೆಯೊಬ್ಬರು ಬಸ್ ಚಾಲಕನಿಗೆ ಹಿಗ್ಗಾಮುಗ್ಗಾ ಹೊಡೆಯುತ್ತಿರುವ ದೃಶ್ಯಗಳು ಕಂಡುಬಂದದ್ದು ಚಿಂತಾಮಣಿ ನಗರದಲ್ಲಿ. ಅಂದಹಾಗೆ ಎಂಬಿಎಸ್ ಖಾಸಗಿ ಬಸ್ ಚಾಲಕ ಮಂಜುನಾಥ್ ಶುಕ್ರವಾರ ಬೆಳಗ್ಗೆ ಸುಮಾರು 6:15 ಸಮಯಕ್ಕೆ ಬೆಳ್ಳೂರುಬೆಟ್ಟು ತಾಲೂಕಿನ ಸಿದ್ದೇಪಲ್ಲಿ ಕ್ರಾಸ್ ಮಾರ್ಗವಾಗಿ ಚಿಂತಾಮಣಿಗೆ ಬರುತ್ತಿದ್ದನಂತೆ. ಈ ವೇಳೆ ರಸ್ತೆಗೆ ಅಡ್ಡಲಾಗಿ ನಾಯಿ ಬಂದಿದ್ದು ನಾಯಿಯ ಮೇಲೆ ಬಸ್ ಹರಿದಿದೆ. ಇನ್ನು ಈ ನಾಯಿ ಕೆಂಚಾರ್ಲಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಾಲಾಜಿ ಎಂಬ ಪೊಲೀಸ್ ಪೇದೆಯದ್ದು ಎಂದು ತಿಳಿದು ಬಂದಿದೆ. ತನ್ನ ಸಾಕು ನಾಯಿಯ ಸಾವನ್ನ ಪ್ರತ್ಯಕ್ಷವಾಗಿ ಕಂಡ ಬಾಲಾಜಿ ಉದ್ರೇಕ
ಸ್ವಾಭಾವಿಕವಾಗಿ ಕೋಪಗೊಂಡು ಅಲ್ಲಿಂದ ಬಸ್ ಅನ್ನ ಹಿಂಬಾಲಿಸಿದ್ದಾರೆ. ನಗರದಲ್ಲಿ ನೆಲೆಸಿದ್ದ ಬಸ್ ಬಳಿಗೆ ಬಂದು ತನ್ನ ನಾಯಿಗೆ ಸಾವಿಗೆ ಕಾರಣನಾದ ಚಾಲಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಪೊಲೀಸ್ ಪೇದೆಯು ಚಾಲಕನ ಮೇಲೆ ಮಾಡಿದ ಹಲ್ಲೆಯ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಚಿಂತಾಮಣಿಯ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರೆಡ್ಡಿ ಅಂತ, ನಾನು MBS ಬಸ್ ಡ್ರೈವರು. ನಮ್ಮದು ಚಿಂತಾಮಣಿಯಿಂದ ಬಿಲ್ಲೂರಿಗೆ ಹೋಗಿ ಬರೋ ಬಸ್ಸು 4 ಸಿಂಗಲ್ ಹೊಡಿತೀವಿ. ಬೆಳಗ್ಗೆ ಬರೋವಾಗ ಸಿದ್ದಾಪುರ ಕ್ರಾಸಲ್ಲಿ ನಾಯಿ ಅಡ್ಡ ಬಂದುಬಿಡ್ತು. ನಾನು ನಾಯಿ ತಪ್ಪಿಸೋಕೆ ಹೋಗಿದ್ರೆ ನಮ್ಮ ಬಸ್ಸೇ ಆಕ್ಸಿಡೆಂಟ್ ಆಗ್ತಿತ್ತು. ಹಂಗಾಗಿ ನಾಯಿ ಹತ್ತಿಬಿಡ್ತು. ಅಲ್ಲಿಂದ ನಾನು ಚಿಂತಾಮಣಿಗೆ ಬರೋ ಅಷ್ಟರಲ್ಲಿ ಪೊಲೀಸ್ ಕೆಲಸ ಮಾಡ್ತಾರೆ ಕೆಂಚಾಲಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಬಾಲಾಜಿ ಅಂತ. ಅವರು ಬಂದು ಹಿಗ್ಗಾಮುಗ್ಗಾ ಹೊಡೆದು ಬಿಟ್ಟಿದ್ದಾರೆ. ಪೊಲೀಸರು ಕಾನೂನು ಗೊತ್ತಿರೋರು ಹಿಂಗೆ ಮಾಡಿಬಿಟ್ರೆ ಬೇರೆ ಜನರ ವ್ಯವಸ್ಥೆ ಹೆಂಗೆ ಹೇಳಿ. ಅದಕ್ಕೆ ನನಗೆ ನ್ಯಾಯ ಬೇಕು ಅಂತ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ. ಹಾಸ್ಪಿಟ್ಲಲ್ಲಿ ಅಡ್ಮಿಂಟಾಗಿ ಇವ್ರು ಇನ್ನೂ ತಗೊತಾ ಇಲ್ಲ ಕಂಪ್ಲೇಂಟು. ಅವ್ರು ಬರಲಿರಲಿಲ್ಲ. ಅವ್ರು ಬಂದ ಮೇಲೆ ಮಾತಾಡೋಣ ಅಂತ. ನಾನು ಕಂಪ್ಲೇಂಟ್ ಕೊಡಬೇಕಾಗಿರೋದು ನಾನು. ಅವ್ರನ್ನೇನಕ್ಕೆ ಕರ್ಸೋದಿಲ್ಲಿ ಪೊಲೀಸವರು. ಇಲ್ಲಿ ನಾನು ಬಂದು 2 ಅವರ್ ಆಗ್ತಿದೆ, ಇನ್ನೂ ನನ್ನ ಹತ್ರ ಕಂಪ್ಲೇಂಟ್ ತಗೊತಾ ಇಲ್ಲ. ನಾಯಿ ಮೇಲೆ ಹಚ್ಚಿರೋದಕ್ಕೆ ಮಾತ್ರ ಕಾರಣಕ್ಕೆ ಅದು ಏನು ಮಾತಾಡೋದು ಕೂಡ ಇಲ್ಲ. ಗಾಡಿಯಲ್ಲಿ ಬಂದಿದ್ದು ಅಲ್ಲಿ ನಿಲ್ಲಿಸಿದ್ದು ನಾನು ಇಳಿದು ಮಾತಾಡೋಣ ಅಷ್ಟರಲ್ಲಿ ಹಂಗೆ ಹೊಡೆದು ಬಿಟ್ಟಿದ್ದಾರೆ. ಎಲ್ಲ ನಮ್ಮ ಬಸ್ಸಲ್ಲಿ ಕ್ಯಾಮ್ರಾಗಳಿದ್ದಾವೆ, ಎಲ್ಲ ವಿಡಿಯೋ ಎಲ್ಲ ಇದಾಗಿದ್ದಾವೆ. ಅದು ರೋಡ್ ಬಿಟ್ಟಿದ್ದಾರೆ ನಾಯಿ. ಅದು ಅವ್ರು ಸಾಕೊಂಡಿರೋ ನಾಯಿ ಮನೇಲಿ ಕಟ್ಟಾಕೋಬೇಕಾಗಿತ್ತು. ಅಷ್ಟು ಇರೋರು ಬಂದುಬಿಟ್ಟಿದೆ. ನಾನು ಸ್ಪೀಡಲ್ಲಿ ಇದ್ದೀನಿ. ನಾಯಿ ತಪ್ಸೋಕೆ ಹೋಗಿದ್ರೆ ನಮ್ಮ ಬಸ್ಸಲ್ಲಿ 100 ಜನ ಇರ್ತಾರೆ. 100 ಜನ ಪ್ರಾಣ ಹೋಗುತ್ತೆ. ಬಸ್ಸೇ ಪಲ್ಟಿ ಹೊಡಿತಿತ್ತು. ನಾನು ಕಂಪಲ್ಸರಿ ನಾನು ಹೈಯರ್ ಅಥಾರಿಟಿ ಅವ್ರಿಗೆ ನಾನು ಇನ್ಫಾರ್ಮ್ ಮಾಡ್ತೀನಿ. ನಾನು ಕಂಪ್ಲೇಂಟ್ ಕೊಡಲೇಬೇಕು. ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಕಾಡಂಚಿನಲ್ಲಿ ಜಿಂಕೆ ಹಂದಿಗಳ ಬೇಟೆಗಾಗಿ ಇಟ್ಟಿದ್ದ ನಾಡಬಾಂಬ್ನಂತಿರುವ ಸ್ಫೋಟಕ ವಸ್ತು ಸಿಡಿದು 2 ಮೇಕೆಗಳು ಸಾವನ್ನಪ್ಪಿದ್ದು, ಕೂದಲೆಳೆ ಅಂತರದಲ್ಲಿ ಕುರಿಗಾಹಿ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ನೀವೇ ನೋಡಿ. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕು ಅಜ್ವಾರ ಪಂಚಾಯಿತಿ ಮನ್ನಾಪುರ ಕಾರ್ಪಲಿಲ್ಲಪ್ಪ ಸಸಿಯೇಲು ಅಲಿಯಾಸ್ ಗೊಲ್ಲಪ್ಪಡೆ ಅನ್ನೋ ಅರಣ್ಯ ಪ್ರದೇಶದಲ್ಲಿ. ಮನ್ನಾರಾಪುರ ಕುರಿಗಾಹಿ ಶ್ರೀನಿವಾಸಪ್ಪ ಮೇಕೆ ಮೇಯಿಸಲು ಈ ಅರಣ್ಯ ಪ್ರದೇಶಕ್ಕೆ ಹೋಗಿ ಸಂಜೆಯಾಗುತ್ತಿದ್ದಂತೆ ವಾಪಸ್ಸಾಗುತ್ತಿದ್ರು. ಆದರೆ ಮಾರ್ಗ ಮಧ್ಯೆ ಮೇಕೆಯೊಂದು ಯಾವುದೋ ಕಾಯಿಯಂತೆ ಹೋಲುವ ವಸ್ತುವನ್ನ ಕಚ್ಚಿದೆ. ತಕ್ಷಣ ಬ್ಲಾಸ್ಟ್ ಆಗಿ ಮೇಕೆಯ ದೇಹ ಸಮೇತ ಕುರಿಗಾಹಿ ಶ್ರೀನಿವಾಸಪ್ಪನ ಮೇಲೆ ಬಂದು ಬಿದ್ದಿದೆ. ಸ್ಫೋಟಗೊಂಡ ವಸ್ತು ನಾಡಬಾಂಬ್ ಎಂದು ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಮತ್ತೊಂದು ಮೇಕೆಯು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಮೇಕೆಯೊಂದಕ್ಕೆ ಗಾಯಗಳಾಗಿವೆ. ಇನ್ನು ಘಟನೆ ನಡೆದ ಸ್ವಲ್ಪ ಸಮಯಕ್ಕೆ ದೂರದಿಂದ 3 ಮಂದಿ ಬೈಕ್ ಮತ್ತು ಸ್ಕೂಟರ್ನಲ್ಲಿ ಬಂದು ಒಂದು ಮೇಕೆಯನ್ನ ಹೊತ್ತೊಯ್ದಿದ್ದಾರೆ. 5:30 ಬರ್ತಾ ಇದ್ದೆ ಊರ್ಗ. ಆವಾಗ ಈ ಥರ ನಡೆದಿದ್ದು. ದೇವಸ್ಥಾನ ಹತ್ರ ಬರ್ತಾ ಇದ್ದೆ. ಅವ್ರು ಬಂದರು. ಒಬ್ಬನು ಬೈಕ್ನಾಗ ಬಂದು, ಇನ್ನಿಬ್ಬರು ಸ್ಕೂಟ್ರಾಗಿ ಬಂದರು. ನಿಗ್ತೇಳಿ ಹತ್ರಕ್ಕೆ ಹೋಗ್ತಾವ್ರೆ. ನಾನು ಯಾಕೆ ಮಾತಾಡಬೇಕು ಅಂತ ನನ್ನ ಪಾರ್ಕ್ ನಾನು ಬರ್ತಾ ಇದ್ದೆ. ಬರೋ ಅಷ್ಟೊತ್ತಿಗೆ ಇಕ್ಬಿಟ್ಟು ಕೆಳಕ್ಕೆ ಬಂದುಬಿಟ್ಟವ್ರೆ. ಇದು ಯಾವಾಗ ಡಮಾರ್ ಅಂತ ಸ್ಕೂಟ್ರಾಗಿ ಓಡಿ ಬಂದರು ಕೆಳಗಿನಿಂದ ಮೇಲ್ಗೆ. ಬರೋ ಅಷ್ಟೊತ್ತಿಗೆ ನಾನು ಅಡ್ಡ ಇದ್ನಲ್ಲ, ನಮ್ಮನ್ನು ಅಲ್ಲಿ ನೋಡಿದ್ನಲ್ಲ, ಈತನೇ ಇಕ್ಕಿರೋದು ಅನ್ನೋದು ಅವ್ರಿಗೆ ಭಯ ಬಂದುಬಿಟ್ಟು ಫಾಸ್ಟಾಗಿ ಬರ್ತಾಯಿದ್ನು. ನಿಲ್ಸ ಅಂದರೆ ನಿಲ್ಲಿಸಿಲ್ಲ, ಮುಚ್ಚಿ ತೋರಿಸ್ದೆ. ಆವಾಗ ಆ ಗಿಡಗಳಾಗ ಹೊರಟೋದ್ನು. ಹೋಗಿ ಬಿದ್ದೋದ್ನು. ಆವಾಗ ಹೋಗಿ ಹಿಡ್ಕೊಂಡು ನಾನಲ್ಲ ಅವನಿಕ್ಕಿದ್ದು ಅಂತ ನಾನು ಮುಚ್ಚು ಎತ್ತಿದೆ. ಎತ್ತು ಅಷ್ಟೊತ್ತಿಗೆ ನಾನಲ್ಲ ಅವನು ಅನ್ನಲ್ಲ. ಆವಾಗ ಸ್ವಲ್ಪ ಲೂಸ್ ಬಿಟ್ಟರೆ ಓದ್ಕೊಂಡು ಓಡ್ಬಿಟ್ರಿ. ಆಮೇಲೆ ಏನು ಮಾಡಿದ್ರಿ ನೀವು?
ಆಮೇಲೆ ನಾನು ಈ ಮ್ಯಾಕೆಗಳೆಲ್ಲ ಹೊಡ್ಕೊಂಡು ಸೀದಾ ಬಂದುಬಿಟ್ಟೆ. ಆ ಟೈರ್ ನೋಡ್ಸೋಕ್ಕೆ ಇದು ಎತ್ಕೊಂಡು ಹೋಗ್ತಾರೆ ಅಂತ ಬಂದು ಮ್ಯಾಕೆಗಳು ಬಿಟ್ಬಿಟ್ಟು ತಿರುಗಿ ಹೋಗಿ ಆ ಸ್ಕೂಟ್ರನ್ನ ಮ್ಯಾಕೆನ ಎತ್ಕೊಂಡು ಬಂದೆ. ಒಂದು 2 ಹೋಗ್ಬಿಟ್ಟು ಅಲ್ಲೇ, ಇನ್ನೊಂದು 8 ಬಿದ್ದಿದೆ ಇಲ್ಲೇ ಐತೆ. ಒಟ್ಟು 30 ಇದ್ದವು. ಚೆನ್ನಾಗಿ ಮಾತಾಡಿದ್ರು. ನನಗೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಇಂಥವ್ರು ಎಷ್ಟು ವಯಸ್ಸಾಗಿರ್ಬೋದು ಅವ್ರಿಗೆ? ಎಲ್ಲ ಅವ್ರಿಗೆ ಒಂದು 28-30 ಒಳಗಡೆ ಇಬ್ಬರ್ಗ. ಒಬ್ಬನಿಗೆ ಒಂದು 45 ವರ್ಷ. ಗಡ್ಡೆಗಳು ಅವು ಇವು ಎಲ್ಲ ಬಿಟ್ಟಿದ್ರು. ಅಲ್ಲ, ನಿಕ್ಕಾರ್ಗಳಿಗೆ ಬಂದಿದ್ರ? ಇಲ್ಲ ನಿಕ್ಕಾರ್ಗಳಿಲ್ಲ, ಪ್ಯಾಂಟ್ಗಳೇ. ಬೈಕು ಬಂದಿತ್ತು. ಬೈಕ್ ಕೆಳ್ಕೊಟ್ಟು ನಾನು ಯಾವಾಗ ಇದು ಡಮಾರ್ ಅಂತ ಅವರು ಸ್ಕೂಟ್ರಾಗಿ ಬಂದ್ರಲ್ಲ, ಅವ್ರು ಹಿಡ್ಕೊ ಅಷ್ಟೊತ್ತಿಗೆ ಒಂದು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಕೆಳಕ್ಕೆ ಒಬ್ಬನ ಕಾಲ್ಕ ಒಬ್ಬನ ಕೈಗೆ ತೆಗ್ಲದಂತೆ ಇಲ್ಲೇ. ಮತ್ತೊಂದು ಮೇಕೆಯನ್ನ ಸಹ ಹೊತ್ತೊಯ್ಯುವ ವೇಳೆ ಕುರಿಗಾಹಿ ಶ್ರೀನಿವಾಸಪ್ಪ ಎಂಬುವವರು ಅಡ್ಡ ಹಾಕಿ ಕೈಯಲ್ಲಿದ್ದ ಮಚ್ಚು ತೋರಿಸಿದ್ದಾರೆ. ಇದಕ್ಕೆ ಬೆದರಿದ ಮತ್ತಿಬ್ಬರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇಷ್ಟಾದ ಕೂಡಲೇ ಊರಿಗೆ ಬಂದ ಶ್ರೀನಿವಾಸಪ್ಪ ತಮ್ಮ ಮನೆಯವರ ಸಹಾಯ ಪಡೆದು ಮತ್ತು ಸತ್ತು ಬಿದ್ದಿದ್ದ ಕುರಿಯನ್ನ ಮತ್ತು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದ ನಂಬರ್ ಪ್ಲೇಟ್ KA04EE 7053A ತಮ್ಮ ಟ್ರ್ಯಾಕ್ಟರ್ನಲ್ಲಿ ತಂದು ಮನೆಯ ಬಳಿ ನಿಲ್ಲಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿ ಜೊತೆಗೆ ಪೊಲೀಸರಿಗೂ ಮಾಹಿತಿ ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಅರಣ್ಯ ಗುತ್ತಿಗೆ ನೌಕರರಾದ ನಾರಾಯಣಪ್ಪ ಮತ್ತು ನರಸಿಂಹಪ್ಪ ಎಂಬುವವರು ದ್ವಿಚಕ್ರ ವಾಹನವನ್ನ ಪರಿಶೀಲಿಸುವ ವೇಳೆ ಅದರಲ್ಲಿದ್ದ 2 ನಾಡ ಬಾಂಬ್ನಿಂದ ಸ್ಫೋಟಕ ವಸ್ತು ಸಿಡಿದು ಇಬ್ಬರ ಕೈಕಾಲುಗಳಿಗೆ ಗಾಯಗಳಾಗಿವೆ. ಚರ್ಚೆ ಬೇಕಾಗಿತ್ತು, ಬೇಕಾ ಇದೆ, ಅದು ಬ್ಲಾಸ್ಟ್ ಆಯ್ತು. ಏನಿತ್ತು? ಬಾಂಬ್ ಇತ್ತು. ಅರ್ಧ ಗಂಟೆ ನಮ್ಮ ಅವರು ಬಂದಿದ್ದರು, ನಮ್ಮ ಪೊಲೀಸರು ಇವರೆಲ್ಲ ಬಂದಿದ್ದು, ಸಬ್ ಇನ್ಸ್ಪೆಕ್ಟರ್ ಎಲ್ಲ ನೋಡಿದ್ರು. ಅವೇನು ಸಿಗೋಲ್ಲ. ತಿರ್ಗಿ ನಾವು ಚರ್ಚೆ ನಮಗೆ ಬೆದಕಕ್ಕೆ ಹೋದೆ, ಅವು ಸಿಕ್ತು, ಬ್ಲಾಸ್ಟ್ ಆಯಿತು ಬಾಂಬ್. ಅಷ್ಟೇ, ಇನ್ನೇನು. ಸ್ಫೋಟಕಗಳನ್ನು ಅರಣ್ಯಗಳಲ್ಲಿ ಜಿಂಕೆ ಮತ್ತು ಕಾಡಂತಿಗಳ ಬೇಟೆಯಾಡುವ ಉದ್ದೇಶದಿಂದ ಇಟ್ಟಿದ್ದರು ಎನ್ನಲಾಗಿದೆ. ಈ ಘಟನೆ ನಡೆದು 1 ದಿನ ಕಳೆದರೂ ಇದುವರೆಗೂ ಒಬ್ಬ ಅರಣ್ಯ ಅಧಿಕಾರಿಯು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ. ಇನ್ನು ಕುರಿಗಾಹಿ ಶ್ರೀನಿವಾಸಪ್ಪ ಪೊಲೀಸರಿಗೂ ಮಾಹಿತಿ ನೀಡಿದ ಕೂಡಲೇ ಕ್ರೈಮ್ ಎಸ್ಐ ಮಂಜುಳಾ, ನಂದಿಗಿರಿ ಪೊಲೀಸ್ ಠಾಣೆಯ ಎಸ್ಐ ಹರೀಶ್, ವೃತ್ತ ನಿರೀಕ್ಷಕ ಮಂಜುನಾಥ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಬಿಟ್ಟು ಹೋಗಿರುವ ನಂಬರ್ ಪಡೆದು ಆರ್ಟಿಒ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದಾಗ ಆ ದ್ವಿಚಕ್ರ ವಾಹನದ ಮಾಲೀಕರು ದೇವನಹಳ್ಳಿ ಟೌನ್ ಸೈಫುಲ್ಲಾ ಬಿನ್ ಅನ್ವರ್ ಸಾಬಿ ಎಂದು ದಾಖಲೆಗಳಲ್ಲಿ ತೋರಿಸುತ್ತಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗ ಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, HEBA, ಆರ್ಟ್ಸ್, HEPS, ಡಿಗ್ರಿ, BCA, BCom, BA. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. Another number 08156459051. ಬೆಸ್ಟ್ PU ಮತ್ತು ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ರವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ PU ಕಾಲೇಜು.
2024 IIT JEE ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553ನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ PU ಕಾಲೇಜು. ಬಿಕಾಂ ಮತ್ತು BCA ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು. ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC ವಿತ್ CET, ನೀಟ್ ಕೋಚಿಂಗ್. ಕಾಮರ್ಸ್, EBACS, ಡಿಗ್ರಿ, ಬಿಕಾಂ ಮತ್ತು BCA. ವಿಶೇಷ ಸೂಚನೆ: SSLC ಹಾಗೂ PUCಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಶಿಕ್ಷಣವನ್ನ ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ PU ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. ಅನದರ್ ನಂಬರ್ 9535553012. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ BB ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ BB ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899, 9738131184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಟ್ರಸ್ಟ್, ಬಾಲಕುಂಟಹಳ್ಳಿ ಅಂಚೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ. ಜಾತ್ರಾ ಮಹೋತ್ಸವ, ನೂತನ ಶ್ರೀ ಕಾಶಿ ಗಂಗಾಧರೇಶ್ವರ ಸ್ವಾಮಿ ಸಾಲಿಗ್ರಾಮ ಲಿಂಗ ಪ್ರತಿಷ್ಠಾಪನೆ, ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಮಹಾದ್ವಾರ ಉದ್ಘಾಟನೆ ಹಾಗೂ ರಥೋತ್ಸವ ದಿನಾಂಕ 9/6/2024 ಭಾನುವಾರ. 2 ದಿನಗಳ ಕಾಲ ದೈವಿ ಕಾರ್ಯಕ್ರಮಗಳು ನೆರವೇರಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗಿದೆ. ವಿಶೇಷ ಸೂಚನೆ: ಭಾನುವಾರ ರಾತ್ರಿ 8:30ಕ್ಕೆ ಸರಿಯಾಗಿ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕವನ್ನು ಆಯೋಜಿಸಲಾಗಿದೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಭಕ್ತಾದಿಗಳು ತಮ್ಮ ತನು ಮನ ಧನವನ್ನು ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿ. ಸರ್ವರಿಗೂ ಆಧಾರದ ಸ್ವಾಗತ. ಇಂತಿ ಶ್ರೀ ಮಂಜುನಾಥ್ BK, ಅಧ್ಯಕ್ಷರು, ಪ್ರಧಾನ ದತ್ತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494958037.
ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ ಎನ್ಟಿಟಿ, ಪಿಟಿಟಿ ಹಾಗೂ ಎಂಟಿಟಿ ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಗೆ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, ಪಿಯುಸಿ ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸ್ಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್, ಬಶೆಟ್ಟಹಳ್ಳಿ ಗೇಟ್, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ತಾಲೂಕಿನಲ್ಲಿಗೆ ಐಸಿಎಸ್ಸಿ ಪಠ್ಯಕ್ರಮ ಹೊಂದಿರುವ ಏಕೈಕ ಶಾಲೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. 5ರಿಂದ 10ನೇ ತರಗತಿವರೆಗೆ ಹಾಸ್ಟೆಲ್ ದಾಖಲಾತಿಗಳು ಸಹ ಪ್ರಾರಂಭವಾಗಿದೆ. ಉತ್ತಮ ಶೈಕ್ಷಣಿಕ ತರಗತಿಗಳು, ಮನರಂಜನೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಒತ್ತು. ಉಚಿತ ಸಾರಿಗೆ ಸೌಲಭ್ಯ, ವಿಶಾಲವಾದ ವಸತಿ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಕೊಠಡಿ ಸೌಲಭ್ಯವಿದೆ. ಶುಚಿ, ರುಚಿ ಹಾಗೂ ಆರೋಗ್ಯಕರ ಊಟ, ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯ. ದಿನದ 24 ಗಂಟೆಯೂ ಸಹ ಮಕ್ಕಳ ಸುರಕ್ಷತೆಯ ಮೇಲೆ ನಿಗಾ ವಹಿಸಲಾಗುವುದು. ಅತ್ಯುತ್ತಮ ಸಿಐಎಸ್ಸಿಇ ಡೇ ಸ್ಕಾಲರ್ಶಿಪ್ ಮತ್ತು ಬೋರ್ಡಿಂಗ್ ಹೊಂದಿದೆ. ಇನ್ನೇಕೆ ತಡ, ನಿಮ್ಮ ಮಗುವಿನ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಅತ್ಯುತ್ತಮವಾದ ಶಿಕ್ಷಣ ಸಹಿತ ವಸತಿ ಸೌಲಭ್ಯವನ್ನು ಉಡುಗೊರೆಯಾಗಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9902148504, ಮತ್ತೊಂದು 7026148504, ಮಗದೊಂದು 7090148504. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್ ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್ ಡಿಗ್ರಿ, ಬಿಕಾಂ, ಬಿಬಿಎ, ಎಂಕಾಂ. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ: ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikballapur, which is just 5 kilometers away from Chikballapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ಬೃಹತ್ ಸಿಮೆಂಟ್ ಲಾರಿಯ ಚಾಲಕನ ನಿರ್ಲಕ್ಷ್ಯದಿಂದ ದ್ವಿಚಕ್ರ ವಾಹನ ನಜ್ಜುಗುಜ್ಜಾಗಿದ್ದು ಸವಾರ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಜಾಗ
ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮ ಪಂಚಾಯಿತಿಯ ವೇಳಪಿ ಗ್ರಾಮದ ನಿವಾಸಿ ರಮೇಶ್ ಗೌರಿಬಿದನೂರಿಗೆ ಸಿಮೆಂಟ್ ಕೆಲಸಕ್ಕೆ ಎಂದು ತಮ್ಮ ದ್ವಿಚಕ್ರ ವಾಹನದಲ್ಲಿ ನಗರದ ನಾಗಪ್ಪ ಬ್ಲಾಕ್ ಬೈಪಾಸ್ ರಸ್ತೆಯಲ್ಲಿ ಬರುತ್ತಿದ್ದರು. ಈ ವೇಳೆ ಏಕಾಏಕಿ ಭಾರೀ ಗಾತ್ರದ ಸಿಮೆಂಟ್ ಲಾರಿಯು ತೊಂಡೆಬಾವಿ ಸಿಮೆಂಟ್ ಕಾರ್ಖಾನೆಗೆ ಬರುತ್ತಿತ್ತು. ತಿರುವಿದ್ದ ಕಾರಣ ದ್ವಿಚಕ್ರ ವಾಹನ ಸವಾರ ವಾಹನವನ್ನು ನಿಲ್ಲಿಸಿದ್ದರೂ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ದ್ವಿಚಕ್ರ ವಾಹನದ ಮೇಲೆ ಲಾರಿಯ ಹಿಂಬದಿ ಚಕ್ರಗಳು ಹತ್ತಿದ್ದು ವಾಹನ ನಜ್ಜುಗುಜ್ಜಾಗಿದೆ. ಇನ್ನು ದ್ವಿಚಕ್ರ ವಾಹನ ಸವಾರನ ಸಮಯ ಪ್ರಜ್ಞೆಯಿಂದ ವಾಹನವನ್ನು ಬಿಟ್ಟು ರಸ್ತೆಯ ಪಕ್ಕಕ್ಕೆ ಜಿಗಿದ ಸಮಯದಲ್ಲಿ ಸಣ್ಣ ಪುಟ್ಟ ಗಾಯಗಳು ಆಗಿದ್ದು ಕಾಲಿಗೆ ತೀವ್ರವಾದ ಪೆಟ್ಟು ಬಿದ್ದಿದೆ. ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಮ್ಮ ಹೆಸರು ರಮೇಶ್ ಸರ್. ನಾವು ಗೌರಿಬಿದನೂರಿಂದ ಇಲ್ಲಿ ಸಿಮೆಂಟ್ ಕೆಲಸಕ್ಕೆ ಹೋಗೋಕೆ ಬರ್ತಾ ಇದ್ದವರು ಅಲ್ಲಿ ಸರಿಗೆ ಆಮೇಲೆ ಗಾಡಿ ಪಾಸ್ ಆಗ್ತಾ ಇದ್ದಕ್ಕೆ ನಾನು ಸ್ವಲ್ಪ ನಿಲ್ಲಿಸಿಬಿಟ್ಟೆ. ಗಾಡಿ ನಿಲ್ಲಿಸಲ್ಲ, ನೀನು ಮುಂದಕ್ಕೆ ಹೋದ್ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟೆ. ಆಮೇಲೆ ಮುಂದೆ ವೀಲು ಅಷ್ಟು ದೂರದಾಗ ತೆಗೆದು ಮುಂದೆ ಟೈರ್ ಐತೆ ನೋಡು, ಆ ಟೈರ್ ಏನ್ಬಿಟ್ಟು ಹಾಕಿ ಹಿಂಗೆ ಎಳ್ದ್ಬಿಟ್ಟಿದ ತಕ್ಷಣ ಟೈರ್ ಹಾಕಿ ನುಗ್ಬಿಟ್ಟಿದ ತಕ್ಷಣ ನಾನು ಹಂಗೂ ಸಿಕ್ಕೋಗ್ತೀನಿ ಅಂತ ಹೇಳ್ಬಿಟ್ಟೆ. ನೀವೇಂದ್ರಲ್ಲಿ ಬರ್ತಾ ಇದ್ರಿ? ಇದು ಗಾಡಿ ಬೈಕು ಎಲ್ಲಿಂದ ಬರ್ತಾ ಇದ್ರಿ ನೀವು? ನಾವು ಎಳಿಪಿಯಿಂದಲೇ ಬರ್ತಿದ್ವಿ. ನಿಮ್ಮ ಹೆಸರು? ರಮೇಶ್. ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ರಿ? ಸಿಮೆಂಟ್ ಕೆಲಸ. ಲಾರಿ ಆಂಧ್ರ ಮೂಲದ ಕಡಪಕ್ಕೆ ಸೇರಿದ್ದು ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಲಾರಿ ಮತ್ತು ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಬಿಜೆಪಿ ಜೆಡಿಎಸ್ ಮೈತ್ರಿಯ ಆಗ್ನೇಯ ಶಿಕ್ಷಕರ ಚುನಾವಣೆಯ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಜೊತೆಗೆ ಆಗ್ನೇಯ ಶಿಕ್ಷಕರ ಚುನಾವಣೆ ನಡೆಯುತ್ತಿದೆ. ಈಗಾಗಲೇ ಮತದಾರರ ಮತಗಳನ್ನು ಸೆಳೆಯಲು ನಾನಾ ರೀತಿ ಗಮನ ಸೆಳೆಯುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಆಗ್ನೇಯ ಶಿಕ್ಷಕರ ಚುನಾವಣೆಯ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿರುವ ವೈಎ ನಾರಾಯಣಸ್ವಾಮಿ ಅವರು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಬಿಜಿಎಸ್ ಸಂಸ್ಥೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಾದ ಪಡೆದಿದ್ದಾರೆ. ಜೂನ್ 3ರಂದು ನಡೆಯುವ ಆಗ್ನೇಯ ಶಿಕ್ಷಕರ ಚುನಾವಣೆ ಪ್ರಯುಕ್ತ ಸ್ವಾಮೀಜಿಗಳ ಆಶೀರ್ವಾದ ಪಡೆದಿದ್ದೇನೆ ಎಂದರು. ನಾನು ಈ ದಿನ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರು ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ನಾಥ ಮಹಾಸ್ವಾಮಿಗಳ ಆಶೀರ್ವಾದಕ್ಕೆ ಬಂದಿದ್ದೆ. ನಾನು ಈ ಮಠದ ಶ್ರೀಭಕ್ತ, ಮೊದಲಿಂದ ದೊಡ್ಡ ಗುರುಗಳಿದ್ದಾಗಲಿಂದ ಈ ಮಠಕ್ಕೆ ನಡ್ಕೊಂಡಿದ್ದೇನೆ. ಗುರುಗಳು ಬಹಳ ನಿರ್ಮಲ ಮನಸ್ಸಿನಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗಿವತ್ತು ಖುಷಿಯಾಗಿದೆ ಮತ್ತು ವಿಶ್ವಾಸ ಜಾಸ್ತಿ ಆಗಿದೆ, ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ ಅಂತ. ಹಾಗಾಗಿ ಗುರುಗಳ ಪಾದಗಳಿಗೆ ವೇರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದಿದ್ದು ನನಗಿವತ್ತು ಬಹಳ ಸಮಾಧಾನ ತಂದಿದೆ. ಆಶೀರ್ವಾದ ಮಾಡಿದ್ದಾರೆ. ಅದ್ರ ಮುಖಾಂತರ ಗುರುಗಳ ಆಸೆ ಏನಿದೆ, ಒಳ್ಳೆಯ ಸಮಾಜ ಕಟ್ಟಬೇಕು, ಒಳ್ಳೆಯ ರಾಜಕಾರಣಕ್ಕೆ ಬರಬೇಕು, ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು, ವಿಶೇಷವಾಗಿ ಸಮಾಜವನ್ನು ಒಳ್ಳೆಯ ದಾರಿಯಲ್ಲಿ ತಗೊಂಡು ಹೋಗೋ ಬುದ್ಧಿರು ರಾಜಕೀಯಕ್ಕೆ ಬರಬೇಕು ಅಂತ ಅವ್ರ ಕನಸೇನಿದೆ, ಅದಕ್ಕೆ ಪೂರಕವಾಗಿ ಸಣ್ಣ ಪ್ರಮಾಣದ ಪ್ರಯತ್ನ ಮಾಡಿ
ಅವರ ಆಶೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಮಠದ ಭಕ್ತರು ಮತ್ತು ಹಿತೈಷಿಗಳು ನನ್ನ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೆ, ಆ ವಿಶ್ವಾಸಕ್ಕೆ ಧಕ್ಕೆ ಬಾರದಾಗಿ ಜೀವನ ಪರ್ಯಂತ ನಡ್ಕೊಳ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆ ಭಾಳ ಸಮಾಧಾನ ಆಗಿದೆ, ಧನ್ಯನಾಗಿದ್ದೇನೆ ಅನ್ನೋ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರ ಕಡೆಯವರು ಪ್ರಚಾರಕ್ಕೆಂದು ಶಾಲೆಗಳ ಬಳಿ ಹೋಗಿ ಮತದಾರ ಶಿಕ್ಷಕರನ್ನ ಗುಂಡಾವರ್ತನೆಯಿಂದ ನಡೆಸುತ್ತಿದ್ದಾರೆ. ಇದು ಯಾವ ರೀತಿ ವರ್ತನೆ ಎಂದು ಖಂಡಿಸಿದ್ರು. 3ರಂದು ನಡೆಯುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಕಲ ತಯಾರಿ ನಡೆಸಿದ್ದೇವೆ. ಚುನಾವಣೆ ಪ್ರಚಾರ 8 ತಿಂಗಳಿಂದ ಪ್ರಾರಂಭ ಮಾಡಿದ್ದೇನೆ. 4 ಸುತ್ತು ಚುನಾವಣಾ ಪ್ರಚಾರ ಮುಗಿಸಿ ಶಿಕ್ಷಕರ ಒಲವನ್ನು ಗಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಚುನಾವಣೆ ಹತ್ತಿರ ಬಂದಿದೆ. ಇವತ್ತಿಗಿನ್ನ ಬರೀ 4 ದಿನ ಮಾತ್ರ ಚುನಾವಣೆ ಇದೆ. ಚುನಾವಣೆಯ ಸಿದ್ಧತೆಗಳ ಜೊತೆಗೆ ಮತದಾರರ ಅಭಿಪ್ರಾಯವನ್ನು ಕೇಳೋಕ್ಕೂ ಮತ್ತೊಂದು ಬಾರಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವು ಕಾರ್ಯಕರ್ತರು ನಾಯಕರುಗಳ ಹೆಸರು ಹೇಳಿಕೊಂಡು ಶಾಲೆಗಳಿಗೆ ಹೋಗಿ ಶಿಕ್ಷಕ ಮತದಾರ ಬಂಧುಗಳನ್ನು ಧಮಕಿ ಹಾಕ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಉದಾಹರಣೆಗೆ ದಿಬ್ಬೂರು ಶಾಲೆಗೆ ಹೋಗಿದ್ದಾರೆ, ಮೊನ್ನೆ ನಿಮ್ಮನ್ನು ನೋಡ್ಕೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂತ ಆ ಸಂಬಂಧಪಟ್ಟ ಮತದಾರ ನನಗೆ ಹೇಳಿದ್ದಾನೆ. ಅದೇ ರೀತಿ ಚಿಂತಾಮಣಿಯಲ್ಲೂ ಕೆಲವು ಕಡೆ ನಡೀತಾ ಇದೆ. ನಾನು ಅವ್ರಿಗೆ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರ ಹಕ್ಕಿದೆ ಮತದಾರರನ್ನ ಹೋಗಿ ಭೇಟಿ ಮಾಡಿ ಮತ ಕೇಳೋದು. ಆದರೆ ನಮ್ಮ ಸರ್ಕಾರ ಇದೆ, ನಿಮ್ಮನ್ನು ಸಸ್ಪೆಂಡ್ ಮಾಡಿಸ್ತೀವಿ, ಡೆಪ್ಯುಟೇಷನ್ ಮಾಡಿಸ್ತೀವಿ, ವರ್ಗಾವಣೆ ಮಾಡಿಸ್ತೀವಿ ಅಂತ ಧಮಕಿ ಹಾಕುವ ಈ ಗೊಡ್ಡು ಬೆದರಿಕೆಗಳಿಗೆ ನಮ್ಮ ಶಿಕ್ಷಕ ಮತದಾರರು ಕೇರ್ ಮಾಡಲ್ಲ. ಅವರು ಸಮಾಜ ಕಟ್ಟೋರು, ಸಮಾಜ ನಿರ್ಮಾಣ ಮಾಡುವ, ಭವಿಷ್ಯದ ರೂವಾರಿಗಳನ್ನು ತಯಾರು ಮಾಡುವ ಆ ಶಿಕ್ಷಕ ಸಮುದಾಯ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿದೆ ಯಾರಿಗೆ ಓಟ್ ಹಾಕಬೇಕು ಅಂತೇಳಿ. ಹಾಗಾಗಿ ನಾನು ನನ್ನ ಕಾಂಗ್ರೆಸ್ ಸ್ನೇಹಿತರಿಗೆ ಕಿವಿಮಾತು ಹೇಳ್ತಾ ಇದ್ದೇನೆ. ಶಿಕ್ಷಕರ ಮತವನ್ನು ಪಡೆಯುವುದಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಿ, ಸರ್ಕಸ್ ಮಾಡಿ, ಕಸರತ್ತು ಮಾಡಿ, ಅವ್ರ ಕೈಕಾಲು ಹಿಡೀರಿ, ನಮ್ದು ಯಾವುದೂ ಅಭ್ಯಂತರ ಇಲ್ಲ. ಆದರೆ ಅವ್ರಿಗೇನಾದರೂ ಬೆದರಿಕೆಗಳು ಹಾಕಿ, ಧಮಕಿ ಹಾಕಿ, ದೌರ್ಜನ್ಯದ ಮೇಲೆ ಮತ ಹಾಕಿಸ್ಕೊಳ್ತೀವಿ ಅನ್ನೋದು ನಿಮ್ಮ ಮೂರ್ಖತನದ ಪರಮಾವಧಿ. ಇದೇ ದೌರ್ಜನ್ಯ ಮುಂದುವರೆದರೆ ನಾವು ಫೀಲ್ಡ್ಗಿಳಿತೀವಿ, ನಿಮಗೆ ಕೌಂಟ್ರ್ ಕೊಡೋಕ್ಕೆ ನಾವು ರೆಡಿಯಾಗಿರ್ತೀವಿ. ಶಿಕ್ಷಕರು ಪಾಪ ಈ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋದು ಬೇಡ, ಅವ್ರ ಪಾಡಿಗೆ ಅವ್ರು ಬಿಡಿ, ತಾಕತ್ತಿದ್ರೆ ನೀವು ಬನ್ನಿ, ನಾವು ಬರ್ತೀವಿ. ಈ ವೇಳೆ ಬಿಜೆಪಿ ಮುಖಂಡರಾದ ಮರಳಕುಂಟೆ ಕೃಷ್ಣಮೂರ್ತಿ ಇನ್ನಿತರರು ಮೈತ್ರಿ ಅಭ್ಯರ್ಥಿಗೆ ಸಾಥ್ ನೀಡಿದ್ರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ 100 ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812. ಕಾವೇರಿ ಬೋರ್ವೆಲ್ಸ್
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಸರ್ಕಾರಿ ಶಾಲೆಗಳು ಈಗಾಗಲೇ ಪ್ರಾರಂಭವಾಗಿದ್ದು, ಗ್ರಾಮೀಣ ಭಾಗದ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಬೇಕೆಂದು ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ ಅಧಿಕಾರಿಗಳನ್ನು ಆಗ್ರಹಿಸಿದರು. ಮಾತಾಡುವಾಗ ತಮಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರಿ ಶಾಲೆಗಳು ಈಗಾಗಲೇ ಪ್ರಾರಂಭವಾಗಿದೆ. ಆದರೆ ಶಾಲೆಗಳಿಗೆ ಹೋಗಲು ಗ್ರಾಮೀಣ ಭಾಗದ ಮಕ್ಕಳಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ. ಕೆಲ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಇನ್ನು ಕೆಲವೆಡೆ ಅಸ್ವಚ್ಛತೆಯ ತಾಂಡವವಾಡುತ್ತಿದೆ. ದುರಸ್ತಿಯಲ್ಲಿರುವ ಶಾಲಾ ಕಟ್ಟಡಗಳನ್ನು ಸುವ್ಯವಸ್ಥಿತಗೊಳಿಸಬೇಕೆಂದು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳನ್ನು ಆಗ್ರಹಿಸಿದರು. ಪತ್ರಿಕಾ ಮಾಧ್ಯಮದವರಿಗೆ ಮತ್ತೆ ಎಲ್ಲ ನನ್ನ
ಮೀಡಿಯಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋದು ಉದ್ದೇಶ, ಈಗಾಗಲೇ ಶಾಲೆಗಳು ಓಪನ್ ಆಗಿದೆ. ಹಲವಾರು ಹಳ್ಳಿಯ ಕಡೆಗೆ ಬಸ್ಸಸ್ಸು ಸಮಸ್ಯೆಗಳಿದೆ. ಇವತ್ತು ಅಲ್ಲಿಗೆ ಬಾಗೇಪಲ್ಲಿ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಅನೇಕ ನಮ್ಮ ಜಿಲ್ಲೆಯಲ್ಲಿ ಗಡಿ ಹಳ್ಳಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲದೆ ಮಕ್ಕಳು ಪರದಾಟ ಮಾಡ್ತಿರೋದು ನಾವು ಕಣ್ಣಾರೆ ನೋಡಿದ್ದೀವಿ. ವಿಶೇಷವಾಗಿ ದಿಬ್ಬೂರಹಳ್ಳಿ ಹೋಗಿ ಬರುವ ರಸ್ತೆಯಲ್ಲಿ ಚಿಕ್ಕಬಳ್ಳೂರಿಗೆ ಹಾದು ಹೋಗುವ ಮತ್ತು ಅರಸ್ಥಳ ಆಗ್ಬೋದು, ಮತ್ತು ಸಾದ್ಲಿ ಮಿಟ್ಟೆಮೇರಿ ರೋಡ್ ಆಗ್ಬೋದು, ಅಜ್ವಾರ್ ಕಡೆ ಆಗ್ಬೋದು, ಅನೇಕ ಈ ಜಿಲ್ಲೆಯಲ್ಲಿ ನಮ್ಮ ಸಾರಿಗೆ ನೌಕರರು ಏನು ಹೇಳ್ತಾರೆ ಅಂದರೆ, ಅವರು ತಕ್ಕಂಗೆ ಬಸ್ಸುಗಳನ್ನು ಓಡಿಸ್ಕೊಂಡು ಇವತ್ತು ನಿರ್ಲಕ್ಷ್ಯ ಮಾಡ್ತಾ ಇರೋದು ಎದ್ದು ಕಾಣಿಸ್ತೀವಿ. ಮೊದಲನೇದಾಗಿ ಏನಿವತ್ತು ಶಾಲೆ ಮಕ್ಕಳು, ಬಡ ಮಕ್ಕಳೇ ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೋಗುವಂಥ ಮಕ್ಕಳಾಗಿದ್ದಾರೆ. ವ್ಯವಸ್ಥಿತವಾಗಿ ಬಸ್ಸುಗಳಿಲ್ಲ. ಇವತ್ತು ಹಾಕಿರೋ ಬಸ್ಸನ್ನು ನಾಳೆ ಬೆಳಗ್ಗೆ ಬರಲ್ಲ ಬಸ್, ಅದು ಮತ್ತು ಬೇರೆ ಕಡೆ ಏನೋ ಆಪ್ರೇಟ್ ಮಾಡಿದ್ದೀವಿ ಬರ್ತದೆ ಅದು ಅಂತ ಮಕ್ಕಳನ್ನು ಹೇಳುವುದು ನಾವು ಕಣ್ಣಾರೆ ನೋಡಿದ್ದೇವೆ. ಸಮಸ್ಯೆಗಳು ಎದ್ದು ಕಾಣಿಸ್ತಿದೆ. ಆದ್ದರಿಂದ ಹಳ್ಳಿಯ ಕಡೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ್ಯಾವ ಬಸ್ಸಸ್ಸು ಯಾವ್ಯಾವ ಕಡೆಗೆ ಯಾವ್ಯಾವ ಜನರೇಟರ್ ಮಾಡ್ತಿದ್ರು, ಆ ಬಸ್ಸುಗಳು ನಿಲ್ಲಿಸಿದಿರೋ ಅದನ್ನು ಮತ್ತೆ ಆ ರೂಟ್ಗೆ ಬಸ್ಸುಗಳು ಬಿಡಬೇಕು ಅನ್ನೋದು ನಮ್ಮ ಒತ್ತಾಯ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ, ಆರೋಗ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರು, ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಎಚ್.ವಿ. ಶೈಲಜಾ ಉದ್ಘಾಟಿಸಿ ಮಾತನಾಡಿದರು. ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಶಾಲೆಯಿಂದ ಅಥವಾ ಇನ್ನಿತರ ಸಾರ್ವಜನಿಕ ಸ್ಥಳಗಳಾದ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಸಾರ್ವಜನಿಕ ಆಸ್ಪತ್ರೆ ಇತರೆಡೆ 500 ಮೀಟರ್ ಅಂತರದಲ್ಲಿ ಯಾವುದೇ ತರಹದ ತಂಬಾಕು ಸೇವನೆ ಮತ್ತು ಮಾರಾಟ ಮಾಡುವಂತಿಲ್ಲ. ಈ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಮಾಡಿದರೆ ಕಾನೂನು ಉಲ್ಲಂಘನೆ ಆಗಲಿದೆ ಎಂದು ಹೇಳಿದರು. ಪ್ರಸ್ತುತ ಪುರುಷರಲ್ಲದೆ ಮಹಿಳೆಯರು ಕೂಡ ತಂಬಾಕು ಸೇವನೆ ಮಾಡುತ್ತಿದ್ದು, ಕ್ಯಾನ್ಸರ್ ಇನ್ನಿತರ ಮಾರಕ ರೋಗಗಳಿಗೆ ಇಳಿ ವಯಸ್ಸಿನಲ್ಲೇ ತುತ್ತಾಗುತ್ತಿದ್ದಾರೆ. ಯುವ ಸಮುದಾಯವು ಈ ಕೆಟ್ಟ ಚಟಗಳಿಂದ ಹೊರಬಂದು ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳುವ ಜೊತೆಗೆ ಪರಿಸರ ಹಾನಿ ತಡೆಯಲು ಸ್ವಯಂ ಪ್ರೇರಿತವಾಗಿ ಜಾಗೃತಿ ಮೂಡಿಸಬೇಕು ಎಂದು ಕಿವಿಮಾತು ಹೇಳಿದರು. ವಿಶ್ವ ತಂಬಾಕು ರಹಿತ ದಿನಾಚರಣೆ ಈ ದಿನ ಯಾಕೆ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತು. ನಾವು ತಗೊಳ್ಳೋ ಯಾವುದೇ ಒಂದು ಸಿಗರೇಟ್ ಆಗಲಿ, ಸ್ಮೋಕ್ ಆಗಲಿ, ಮದ್ಯಪಾನ ಆಗಲಿ ಎಲ್ಲ ಆರೋಗ್ಯಕ್ಕೆ ಹಾನಿಕರ. ಬಟ್ ಆದ್ರೂ ಕೂಡ ಎಷ್ಟೇ ಪ್ರಿವೆನ್ಷನ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ನಾವು ಮತ್ತೆ ಅದನ್ನು ತಗೊಳ್ತಾನೆ ಇರ್ತೀವಿ. ನಾವು ಮೂವಿ ನೋಡ್ಬೇಕಾದ್ರೆ ನೋಡ್ಬೋದು, ಸೀರಿಯಲ್ ನೋಡ್ಬೇಕಾದ್ರೆ ನೋಡ್ಬೋದು, ಯಾರಾದರೂ ಮದ್ಯಪಾನ ಸೇವಿಸಿದ್ರೆ ಅಥವಾ ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ರೆ ಇಂಜುರಿಯಸ್ ಹೆಲ್ತ್ ಅಂತ ತೋರಿಸ್ತಾರೆ. ಆದರೂ ನಾವು ಮಾಡ್ತೀವಿ. ಅದೆಲ್ಲ ಮಾಡಿದರೂ ಕೂಡ ವರ್ಷದಲ್ಲಿ ಒಂದ್ಸತಿ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಮಾಡಿ ಆ ಮೂಲಕ ನಾವು ಪ್ರಿವೆಂಟ್ ಮಾಡೋಣ, ಅಥವಾ ಈ ರೀತಿ ಜಾಗೃತಿ ಕಾರ್ಯಕ್ರಮ ಮೂಡಿಸೋದ್ರ ಮೂಲಕ ಅವುಗಳನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟೋಣ ಅನ್ನೋದ್ರ ಮೂಲಕ ಈ ದಿನವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಈ ಏನು ಮಕ್ಕಳು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ದೆಲ್ಲ ಸಪೋರ್ಟ್ ಮಾಡಿ, ನಾವು ಬರೀ ಇವತ್ತಷ್ಟೇ ಮಾಡೋದಲ್ಲ, ಬೇರೆಯವ್ರಿಗೂ ಮಾಡಬೇಕು. ಹೇಳೋರೆ ತುಂಬ ಅದನ್ನು ಸೇವನೆ ಮಾಡ್ತಾರೆ. ಸೊ ಅದನ್ನು ನಾವು ಪ್ರಿವೆಂಟ್ ಮಾಡೋಣ. ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಹೆಲ್ತ್ ಇಟ್ಕೊಂಡ್ರೆ ನಮ್ಮ ಫ್ಯಾಮಿಲಿ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ನನ್ನ ಮಾತು.
ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷರಾದ BV ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ನಗರಸಭಾ ಸದಸ್ಯ ರೆಡ್ಡಪ್ಪ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಗೌರಿಬಿದನೂರು ನಗರದ ಆಚಾರ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅರಣ್ಯ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ನಗರಸಭೆ, ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ತಂಬಾಕು ನಿಷೇಧ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಚಿನ್ ಮಾತನಾಡಿ, ನಾವು ಪ್ರತಿ ವರ್ಷ ಮೇ 31ರಂದು ಈ ದಿನವನ್ನು ಆಚರಿಸುತ್ತೇವೆ. 1987ರಲ್ಲಿ ತಂಬಾಕು ಸೇವನೆಯಿಂದ ಉಂಟಾಗುವ ರೋಗ ಮತ್ತು ಸಾವು ನೋವುಗಳನ್ನು ಸರ್ವರ ಗಮನಕ್ಕೆ ತರಲು ಹಾಗೂ ಉತ್ಪನ್ನಗಳಿಂದ ದೂರವಿರಬೇಕೆಂದು ತಿಳಿಸಲು ವಿಶ್ವ ತಂಬಾಕು ನಿಷೇಧ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದರು. ಇದನ್ನು ಆಚರಿಸಕ್ಕೆ ಮೊದಲನೇದಾಗಿ ಪ್ರಾರಂಭಿಸಿದ್ದು 1987ರಲ್ಲಿ. 1987ರಲ್ಲಿ ಆಚರಣೆ ಪ್ರಾರಂಭವಾಯಿತು. ಯಾಕೆ ಆಚರಿಸ್ತಾರೆ ಈ ದಿನ, ಏನು ಈ ದಿನದ ಮುಖ್ಯತೆ ಏನು ಅಂತ ಕೇಳಿದ್ರೆ, ತಂಬಾಕು ಅನ್ನೋದು ತುಂಬ ಒಂದು ಡೆಡ್ಲಿ ಪ್ರಾಡಕ್ಟ್. ಅದು ತಂಬಾಕು ಪ್ರಾಡಕ್ಟ್ಸಿಗೆ ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ. ಪ್ರತಿ ವರ್ಷ ಲಕ್ಷಾಂತರ ಜನರು ಜೀವ ಕಳ್ಕೊಳ್ತಾರೆ ಸ್ಮೋಕಿಂಗಿಂದಾಗಿ, ಇತರೆ ತಂಬಾಕು ಪ್ರಾಡಕ್ಟ್ಸ್ನ ತಿನ್ನೋದ್ರಿಂದಾಗಿ ಲಕ್ಷಾಂತರ ಜನರು ಜೀವ ಕಳ್ಕೊಳ್ತಾರೆ. ಆದ್ದರಿಂದಾಗಿ ಆ ಒಂದು ತಂಬಾಕು ಉತ್ಪನ್ನಗಳಿಂದ ದೂರ ಇರಬೇಕು ಅನ್ನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಪ್ರತಿ ವರ್ಷ ಮೇ 31ನೇ ತಾರೀಕು ಈ ದಿನಾಚರಣೆಯನ್ನು ಆಚರಿಸ್ತೀವಿ. ಮಾನಸಿಕ ಆರೋಗ್ಯ ತಜ್ಞರಾದ ಡಾಕ್ಟರ್ ಲಾವಣ್ಯ ಮಾತನಾಡಿ, ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಮನುಷ್ಯ ಕ್ಯಾನ್ಸರ್, ಶ್ವಾಸಕೋಶ ಸಮಸ್ಯೆ, ಹೃದಯಾಘಾತ, ಕೆಮ್ಮು ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಕೊಡ್ತಾರೆ, ಆದರೆ ಹೀರೋ ನೋಡಿದ್ರೆ ಸ್ಮೋಕ್ ಮಾಡ್ತಾ ಇರ್ತಾನೆ, ಆಲ್ಕೋಹಾಲ್ ಬಾಟ್ಲ್ ಇಟ್ಕೊಂಡಿರ್ತಾನೆ ಅಲ್ವಾ? ಸೊ ಯಾಕೆ? ಸೊ ಮಾನಸಿಕ ಕಾಯಿಲೆ ಬರೋಕ್ಕೆ ಸಾಧ್ಯತೆ ಇದೆಯಾ? ಹೀರೋ ಯಾವ್ಯಾವ ಟೈಮಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ನು, ಸ್ಮೋಕಿಂಗ್ ಜಾಸ್ತಿ ಮಾಡ್ತಾನೆ? ಹಾಂ, ಒಂದು. ಆಮೇಲೆ ಎರಡನೇದು ಹಾಂ, ಫೀಲಿಂಗಲ್ಲಿ. ಫೀಲಿಂಗ್ ಅಂದರೆ ಏನು? ತುಂಬ ಬೇಜಾರಾಯಿತು, ನನ್ನ ಗರ್ಲ್ ಫ್ರೆಂಡ್ ನನ್ನ ಬಿಟ್ಟೋಗ್ಬಿಟ್ಲು ಅಥವಾ ಬಾಯ್ ಫ್ರೆಂಡ್ ಬಿಟ್ಬಿಟ್ಟ ಅಲ್ವಾ? ಈ ರೀತಿ ತೊಂದರೆಲೆಲ್ಲ ಏನು ತೋರಿಸ್ತಾರೆ ಫಸ್ಟು ಅಲ್ವಾ? ಸೊ ಸ್ಮೋಕಿಂಗ್ ಜಾಸ್ತಿ ಆಗಿಬಿಡುತ್ತೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಈ ನಡುವೆ ತುಂಬ ಜಾಸ್ತಿ ಆಗ್ತಿರೋ ಆಲ್ಕೋಹಾಲ್ ಕನ್ಸಂಪ್ಷನು, ಸ್ಮೋಕಿಂಗ್ ಎಲ್ಲ ಎಲ್ಲಿ? ಸೋಷಿಯಲ್ ಡ್ರಿಂಕಿಂಗ್ ಅಂತ ಹೇಳ್ತಾರಲ್ಲ, ಫ್ರೆಂಡ್ಸ್ ಒಂದು ಕಡೆ ಕೂಡಿದಾಗ ಅಥವಾ ಎಲ್ಲಾದರೂ ಕಾನ್ಫರೆನ್ಸಸ್ಗೆ ಹೋದಾಗ ಅಲ್ಲಿ ಇಲ್ಲಿ ಇವೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಕಾರ್ಯಕ್ರಮದಲ್ಲಿ ಆಚಾರ್ಯ ಕಾಲೇಜು ಪ್ರಾಂಶುಪಾಲ ರಂಗಪ್ಪ, ವಕೀಲರ ಸಂಘದ ಅಧ್ಯಕ್ಷ ಡಿ ರಾಮದಾಸ್, ತಾಲೂಕು ಆರೋಗ್ಯಾಧಿಕಾರಿಗಳಾದ ಚಂದ್ರಮೋಹನ್ ರೆಡ್ಡಿ, ವಕೀಲರಾದ ಲಕ್ಷ್ಮೀನಾರಾಯಣ್, ಗೋಪಾಲ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಬಾಗೇಪಲ್ಲಿ ಪಟ್ಟಣದ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಾಲಯದ 25ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಆರ್ಯವೈಶ್ಯ ಮಂಡಳಿ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಬೆಳ್ಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. 3 ದಿನಗಳ ಧಾರ್ಮಿಕ ಕಾರ್ಯಗಳ ಭಾಗವಾಗಿ ವಾಸವಿ ಮಾತೆಯ ರಥಕ್ಕೆ ಗ್ರಾಮ ದೇವತೆ ಗಂಗಮ್ಮ ದೇವಾಲಯದ ಬಳಿ ವಿಶೇಷ ಪೂಜೆ ಸಲ್ಲಿಸಿ ಆರ್ಯವೈಶ್ಯ ಮಂಡಳಿಯ 100 ಮಹಿಳೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕಳಸ ಮೆರವಣಿಗೆ ನಡೆಸಿ ಕಳಸ ಸ್ಥಾಪನೆಯನ್ನು ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಪುನೀತರಾದರು.
ಆರ್ಯವೈಶ್ಯ ಮಂಡಳಿ ಟ್ರಸ್ಟ್ ಸದಸ್ಯ ರಾಜೇಶ್ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಾಲಯದಲ್ಲಿ ವಾಸವಿ ಮಾತೆಯನ್ನು 1999ನೇ ಸಾಲಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಇಂದಿಗೆ 25 ವರ್ಷಗಳು ಕಳೆದಿವೆ. ಈ ಹಿನ್ನೆಲೆಯಲ್ಲಿ ಮೇ 31ರಿಂದ ಜೂನ್ 2ರವರೆಗೆ 25 ವರ್ಷಗಳ ಬೆಳ್ಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಜಗಜ್ಜನನಿ ಶ್ರೀ ಕನ್ನಿಕಾ ಪರಮೇಶ್ವರಿ ಪಾದಗಳನ್ನು ನಮಿಸುತ್ತಾ ನಮ್ಮ ಬಾಗೇಪಲ್ಲಿನಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಪ್ರತಿಷ್ಠಾಪನೆಗೊಂಡು 25 ವರ್ಷ ಕಳೆದಿರುತ್ತದೆ. ಇದರ ಬೆಳ್ಳಿ ಮಹೋತ್ಸವ ಅಂಗವಾಗಿ 31, 5, 1, 6 ಮತ್ತು 2, 6 3 ದಿನ ತುಂಬ ವಿಜೃಂಭಣೆಯಾಗಿ ವಿವಿಧ ಕಾರ್ಯಕ್ರಮ ನಾವು ನೆರವೇರಿಸ್ತಾ ಇದ್ದೀವಿ. ಮೊದಲನೇದಾಗಿ 31ನೇ ತಾರೀಕು ಬೆಳಿಗ್ಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ನಮ್ಮ ದೇವಸ್ಥಾನದವರೆಗೂ ತುಂಬ ವಿಜೃಂಭಣೆಯಾಗಿ ಮೆರವಣಿಗೆ ಮುಖಾಂತರ ಕಳಿಸಿಕೊಂಡು ತರ್ತಾ ಇದ್ದೀವಿ. ಅದೇ ರೀತಿ ಅವತ್ತು ಸಾಯಂಕಾಲ 6ವರೆಗೆ ನಮ್ಮ ವಾಸವಿ ಮಾತೆಯ ಮುಂಭಾಗ ಉಯ್ಯಾಲೋತ್ಸವವನ್ನು ನಡೆಸ್ಕೊಡ್ತಾ ಇದ್ದೀವಿ. ಮತ್ತು ತದನಂತರ 1ನೇ ತಾರೀಕು ಬೆಳಗ್ಗೆ 11ವರೆಗೆ ಪ್ರತಿಭಾ ಪುರಸ್ಕಾರ ನಮ್ಮ ಆರ್ಯವೈಶ್ಯ ಯುವಜನ ಸಂಘದಿಂದ ಮತ್ತು ಆರ್ಯವೈಶ್ಯ ಮಹಾಮಂಡಳಿಯಿಂದ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಮಂಡಳಿ ಟ್ರಸ್ಟ್, ವಾಸವಿ ಯುವಜನ ಸಂಘ, ವಾಸವಿ ಮಹಿಳಾ ಸಂಘ, ವಾಸವಿ ಆತ್ಮಾರ್ಪಣೆ ಸಮಿತಿ, ವಾಸವಿ ಜಯಂತಿ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಭಾಗವಹಿಸಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಹರಾಜು ಪ್ರಕ್ರಿಯೆಯ ಸಮಯ ನಿಗದಿ ಬದಲಾವಣೆ, ಗೊಂದಲ ಸೃಷ್ಟಿಸಿದ ಅಧಿಕಾರಿಗಳ ನಿರ್ಧಾರ, ಮಾರುಕಟ್ಟೆಯಲ್ಲಿ ಹೈಡ್ರಾಮಾ ಸೃಷ್ಟಿ. ನಾಯಿಯ ಮೇಲೆ ಹರಿದ ಬಸ್, ಚಾಲಕನ ಮೇಲೆ ಹಲ್ಲೆ, ಪೊಲೀಸ್ ಪೇದೆ ವಿರುದ್ಧ ಪ್ರಕರಣ ದಾಖಲು. ಸಿಡಿದ ನಾಡಬಾಂಬ್ನಂತಿರುವ ಸ್ಫೋಟಕ ವಸ್ತು, ಕುರಿಗಳ ಸಾವು, ಕೂದಲೆಳೆ ಅಂತರದಲ್ಲಿ ಕುರಿಗಾಹಿ ಪಾರು. ಲಾರಿ ಚಾಲಕನ ನಿರ್ಲಕ್ಷ್ಯ, ನಜ್ಜುಗುಜ್ಜಾದ ದ್ವಿಚಕ್ರ ವಾಹನ, ಪ್ರಾಣಾಪಾಯದಿಂದ ಪಾರಾದ ಸವಾರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.